ಕರ್ನಾಟಕ ಕಂಡ ವೀರನಾರಿ ಹಾಗೂ ದುರ್ಗದ ಮಣ್ಣಿನ ಮಗಳು ಒನಕೆ ಓಬವ್ವನ ಉತ್ಸವ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಗ್ರಾಮದಲ್ಲಿ ವಿಜೃಂಭಣೆಯಾಗಿ ನೆರವೇರಿತು. ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಲಂಬಾಣಿ ನೃತ್ಯ ತುಂಬ ವಿಶೇಷವಾಗಿ ಮೂಡಿಬಂದಿದ್ದನ್ನು ನಾವು ಕಾಣಬಹುದು. ಇದು ನಿನ್ನೆ ರಾತ್ರಿ ನಡೆದಂಥ ಸುಂದರ ಕಾರ್ಯಕ್ರಮದಲ್ಲಿ ನೆರವೇರಿತು. ಸ್ವಾತಂತ್ರ್ಯ ಹೋರಾಟ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಹೆಜ್ಜೆ ಗುರುತುಗಳನ್ನು ಹೊಂದಿರುವ ಗುಡೇಕೋಟೆಯಲ್ಲಿ ಈಗ ಸಾಂಸ್ಕೃತಿಕ ಸಂಭ್ರಮದ ರಸದೌತಣ. ಈ ಮಣ್ಣಿನ ಮತ್ತು ಜಿಲ್ಲೆಯ ಇತಿಹಾಸ ಮೆಲುಕು ಹಾಕುವ ಸುಸಂದರ್ಭ. ಜಿಲ್ಲಾ ಮತ್ತು ತಾಲೂಕು ಆಡಳಿತದ ದಕ್ಷ ನೇತೃತ್ವದಲ್ಲಿ 2 ದಿನ ಸಾಂಸ್ಕೃತಿಕ ಉತ್ಸವ ನಡೆಯಲಿದ್ದು, ಇದಕ್ಕೆ ಧೈರ್ಯಕ್ಕೆ ಮತ್ತೊಂದು ಹೆಸರಾದ ಒನಕೆ ಓಬವ್ವರ ಹೆಸರನ್ನೇ ಇಡಲಾಗಿದೆ. ಇದು ಈ ಮಣ್ಣಿನ ಹೆಮ್ಮೆಯೂ ಹೌದು. ಕ್ಷೇತ್ರದ ಶಾಸಕರಾದ ಡಾಕ್ಟರ್ NT ಶ್ರೀನಿವಾಸ್ ಅವರ ದಕ್ಷ ನಾಯಕತ್ವ, ಜಿಲ್ಲಾ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳ ಅವಿರತ ಶ್ರಮದ ಫಲವಾಗಿ ಈಗ ಉತ್ಸವ ಸಂಘಟಿಸಲಾಗಿದ್ದು, 2 ದಿನ ಇದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಲಿದ್ದೀರಿ. ಉತ್ಸವ ಇಷ್ಟೊಂದು ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿ ಆಯೋಜನೆಗೊಳ್ಳಲು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸಮೀರ್ ಅಹಮದ್ ಖಾನ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಶಾಸಕರಾದ ಡಾಕ್ಟರ್ NT ಶ್ರೀನಿವಾಸ್ ಅವರ ಸಮರ್ಥ ನಾಯಕತ್ವ ಕಾರಣವಾಗಿದೆ. ಗುಡೇಕೋಟೆಯನ್ನು ಒಳಗೊಂಡ ವಿಜಯನಗರ ಜಿಲ್ಲೆಯ ತಾಲೂಕು ಕೇಂದ್ರವಾಗಿರುವ ಕೂಡ್ಲಿಗಿ ಧಾರ್ಮಿಕ, ಐತಿಹಾಸಿಕ, ರಾಜಕೀಯವಾಗಿ ಪ್ರಸಿದ್ಧಿ ಪಡೆದ ಸ್ಥಳ. ಇತಿಹಾಸವನ್ನು ಗಮನಿಸಿದರೆ ಮೌರ್ಯರು, ಶಾತವಾಹನರು, ಪಲ್ಲವರು, ಕದಂಬರು, ಚಾಳುಕ್ಯರ ಆಳ್ವಿಕೆಯ ಹೆಜ್ಜೆ ಗುರುತುಗಳಿರುವುದು ಕಾಣಬಹುದು. ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಸಾಮಂತರಾದ ಗಂಗರ ಆಳ್ವಿಕೆಯಲ್ಲಿದ್ದ ಈ ಭೂಮಿ ನಂತರ ವಿಜಯನಗರ ಅರಸರು, ಹೈದರಲಿ, ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆ, ನಂತರ ಬ್ರಿಟಿಷರ ಅಧಿಪತ್ಯಕ್ಕೊಳಪಟ್ಟಿತ್ತು. ಸ್ವಾತಂತ್ರ್ಯ ನಂತರ 1953ರಲ್ಲಿ ಬಳ್ಳಾರಿ ಜಿಲ್ಲೆಯೊಂದಿಗೆ ಇದು ಮೈಸೂರು ರಾಜ್ಯಕ್ಕೆ ಸೇರಿಸಲ್ಪಟ್ಟಿತ್ತು. ಕೂಡ್ಲಿಗಿ ತಾಲೂಕಿನಲ್ಲಿ ಪಾಳೆಯಗಾರರ ಆಳ್ವಿಕೆಗೆ ಹಲವು ಗುರುತುಗಳಿದ್ದು, ಅದರಲ್ಲಿ ಗುಡೇಕೋಟೆ ಪ್ರದೇಶವು ಒಂದು. ತಾಲೂಕಿನ ಹೋಬಳಿ ಕೇಂದ್ರವಾಗಿರುವ ಗುಡೇಕೋಟೆ ತಾಲೂಕು ಕೇಂದ್ರದಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಪ್ರಚಲಿತದಲ್ಲಿರುವ ದಂತಕಥೆಯ ಪ್ರಕಾರ ಗುಡೇಕೋಟೆಯನ್ನು ಬಾಣಾಸುರ ಹೆಸರಿನ ಅರಸ ಆಳುತ್ತಿದ್ದ. ಆತ ಮಹಾನ್ ಶಿವಭಕ್ತ. ಬಾಣಾಸುರನ ಕೋರಿಕೆಯಂತೆ ಶಿವ ಪಾರ್ವತಿಯರು ಗುಡೇಕೋಟೆ ರಕ್ಷಿಸುವ ವಾಗ್ದಾನ ಮಾಡಿದ್ದರಂತೆ. ಅದರಂತೆಯೇ ಇಂದಿಗೂ ಗುಡೇಕೋಟೆಯ ಹೊರಭಾಗದಲ್ಲಿ ಶಿವ ಪಾರ್ವತಿಯರ ಸುಂದರ ದೇಗುಲವಿದೆ. ಕೋಟೆಯನ್ನು ಗುಡ್ಡದ ಮೇಲೆ ಕಟ್ಟಿರುವ ಕಾರಣ ಇದು ಗುಡ್ಡದ ಕೋಟೆ ಎಂದು ಕರೆಯಲ್ಪಟ್ಟಿದ್ದು, ಬಳಿಕ ಗುಡೇಕೋಟೆಯಾಗಿ ಉಳಿದಿದೆ. ಗಂಡಳ ನಾಯಕ, ಬೊಮ್ಮಂತ ರಾಜ, ಚಿನ್ನಯ್ಯ ರಾಜ, ಇಮ್ಮಡಿ ರಾಜಪ್ಪ ನಾಯಕ, ಜಟಿಂಗರಾಯ, ರಾಮಪ್ಪ ನಾಯಕ ಇನ್ನಿತರರು ಗುಡೇಕೋಟೆ ಪಾಳೆಗಾರರು ಈ ನೆಲದಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಧೈರ್ಯ ಮತ್ತು ಸಾಹಸಕ್ಕೆ ಹೆಸರಾದ ವೀರ ಮಹಿಳೆ ಚಿತ್ರದುರ್ಗದ ಒನಕೆ ಓಬವ್ವ ಅವರ ತವರು ಈ ಗುಡೇಕೋಟೆ ಎಂಬುದು ಈ ನೆಲದ ಹೆಮ್ಮೆ. ಉಳಿದಂತೆ ಗುಡೇಕೋಟೆ ತನ್ನದೇ ಆದ ಪ್ರಾಕೃತಿಕ ಶ್ರೀಮಂತಿಕೆ, ಐತಿಹಾಸಿಕ ಸ್ಥಳವನ್ನು ಒಳಗೊಂಡಿದೆ. ಗುಡೇಕೋಟೆ ಪ್ರವೇಶದಲ್ಲಿರುವ ತಂಗಾಳಿ ಮಹಲ್ ಎಂದು ಗುರುತಿಸುವ ಉಪ್ಪರಿಗೆ ಸ್ಮಾರಕ, ಗತಕಾಲದ ಆಂಜನೇಯ ದೇವಾಲಯ, ಚೌಡಮ್ಮ ದೇವಾಲಯ, ಮಲಿಯಮ್ಮ ದೇವಾಲಯ, ರಾಮಲಿಂಗೇಶ್ವರ ದೇವಾಲಯ, ಬಸವಣ್ಣ ದೇವಾಲಯ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಧ್ರುವ ಡಿಜಿಟಲ್ ಕಮ್ಯುನಿಕೇಷನ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.